ಗಂಡು ಮಗ ಕಣ್ರಿ ನಾನು. ಅಪ್ಪ ಅಮ್ಮನಿಗೆ ನಾನೇ ಧೈರ್ಯ, ನಾನೇ ಭರವಸೆ. ಯಾಕೆಂದ್ರೆ ನಾನು ಗಂಡು ಮಗ. ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದ್ರೆ ಮನೆಯವರು ಮೊದಲು ಕಾಲ್ ಮಾಡೋದೇ ನಮ್ಗೆ. ಯಾಕೆಂದ್ರೆ ಗಂಡು ಮಗ ಅಲ್ವಾ. ಮೈ ಬಿಸಿ ಅವರಿಗಾದ್ರೂ ಜ್ವರ ನಮ್ಗೆ ಬಂದಿರುತ್ತೆ. ಖರ್ಚಿಗೆ ದುಡ್ಡಿಲ್ದೇ ಇದ್ರು ಗಂಡು ಅನ್ಕೊಂಡಿರ್ತೀವಲ್ಲ, ಖರ್ಚು ಮಾಡ್ಲೇಬೇಕು. ತಂಗಿ ಏನೋ ಶಾಪಿಂಗ್ಗೆ ಅಪ್ಪನ ಹತ್ರ ಹಣ ಕೇಳ್ತಿದ್ದಾಳೆ. ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತ ಅವ್ರ ಹತ್ರ ಬೆಳೆದ್ ನಿಂತಿರೋ ನಾನು ಹೇಗೆ ಕೈ ಚಾಚ್ಲಿ? ನಾನು ಗಂಡು ಮಗ ತಾನೆ. ತಂಗೀರ್ ಮದುವೆ ಮಾಡಿ ಒಂದೊಳ್ಳೆ ಮನೆ ಸೇರಿಸ್ಬೇಕು ಅಂತ ಅಪ್ಪ ಅಮ್ಮ ಗಂಡನ ಹುಡುಕ್ತಾ ಇದ್ದಾರೆ. ಆಗಾಗ ನನ್ನ ಮುಖನೂ ನೋಡ್ತಿದ್ದಾರೆ. ಅವಾಗಲೇ ಗೊತ್ತಾಗಿದ್ದು ಆ ಸಾಲನೂ ನಾನೇ ತೀರಿಸ್ಬೇಕು ಅಂತ. ಯಾಕಂದ್ರೆ ನಾನು ಗಂಡು ಮಗ ತಾನೆ. ನಂಬಿದವ್ರನ್ನ ಸಾಕೋದಲ್ದೆ ನಂಬಿ ಬಂದೋಳ್ನು ನಾವೇ ಸಾಕ್ಬೇಕು. ಯಾಕೆಂದ್ರೆ ಗಂಡು ಅನ್ಸ್ಕೊಂಡಿರ್ತೀವಲ್ಲ, ತನ್ನವ್ರಿಗಾಗಿ ಜೀವನನ ಪಣಕ್ಕೆ ಇಡ್ಲೇಬೇಕಲ್ವಾ. ಒಂದೊಳ್ಳೆ ಗಂಡ, ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಹೆಣ್ಣಿನ ಜೀವನ ನೆಮ್ಮದಿಯ ಗೂಡಾಗ್ಬಿಡುತ್ತೆ. ಆದ್ರೆ ಜೀವನ ಪೂರ್ತಿ ಅವರಿಗಾಗಿ ಚಪ್ಪಲಿ ಸರಿಸದಂತೆ ಬದುಕನ್ನ ಸರಿಸೋ ಹಣೆ ಬರಹ ಈ ಗಂಡು ಪ್ರಾಣಿಗೆ ಮಾತ್ರ ತಪ್ಪಿದ್ದೇ ಅಲ್ಲ. ಆದ್ರೂ ಗಂಡು ತುಂಬಾ ಅಮಾಯಕ ಅನ್ಸುತ್ತೆ. ತನಗಾಗಿ ಏನ್ ಮಾಡಿಟ್ಕೊಂಡಿದ್ದಾನೆ ಅನ್ಸುತ್ತೆ. ನಮ್ಮಪ್ಪ ಮಾಡ್ಕೊಂಡು ಬಂದಿದ್ದು ಅದೇ. ಸಂಪ್ರದಾಯನ ಯಾಕೆ ಬಿಡೋದು, ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಗಂಡು